ಪ್ರೀತಿಯ 10ನೇ ತರಗತಿಯ ವಿದ್ಯಾರ್ಥಿ ಮಿತ್ರರೇ, ನಾಳೆಯಿಂದ ನಿಮಗೆ SSLC ಪರೀಕ್ಷೆ ಆರಂಭ ಆಗುತ್ತೆ. ಮೊದಲ ದಿನ ಪ್ರಥಮ ಭಾಷೆ ಕನ್ನಡ ವಿಷಯದ ಪರೀಕ್ಷೆ ಇರ್ತದೆ. ಈಗಾಗಲೇ ಎಲ್ಲ ಬಗೆಯ ಸಿದ್ಧತೆಗಳನ್ನು ನೀವು ಮಾಡಿಕೊಂಡಿದ್ದೀರಿ ಅಂತ ನಾನು ಭಾವಿಸಿಕೊಂಡಿದ್ದೇನೆ. ನಾಳೆಗೆ ಪರೀಕ್ಷೆಗೆ ಹೋಗಬೇಕಾದ ತಯಾರಿ ಒಂದು ಕಡೆ ಆದರೆ, ಪರೀಕ್ಷೆಯನ್ನು ಎದುರಿಸುವ ತಯಾರಿ ಮತ್ತೊಂದು ಕಡೆ ಆಗಿರುತ್ತೆ. ಪರೀಕ್ಷೆಗೆ ಬೇಕಾಗಿರುವಂಥ ಪೆನ್ನು, ಪೆನ್ಸಿಲು, ರಬ್ಬರು, ಹಾಲ್ ಟಿಕೆಟು, ನೀರಿನ ಬಾಟ್ಲಿ, ತಿಂಡಿ ಪಟ್ಟಣ ಇವೆಲ್ಲವನ್ನು ಒಟ್ಟಿಗೆ ಒಂದು ಕಡೆ ಇಟ್ಕೊಡೋದ್ರ ಜೊತೆಗೆ ಈಗಾಗಲೇ ಓದಿದ ವಿಷಯವನ್ನು ಮತ್ತೆ ಮತ್ತೆ ನೆನಪು ಮಾಡಿಕೊಳ್ಬೇಕು. ಈ ದಿನ ನಿಮ್ಮ ಪ್ರತಿ ನಿಮಿಷ ಬಹಳ ಮುಖ್ಯವಾಗಿರುತ್ತೆ. ನಾಳೆ ಓದುತ್ತೇನೆ ಎನ್ನುವ ವಿಚಾರವನ್ನು ಬಿಟ್ಟು ಇಂದು ರಾತ್ರಿಯೇ ಎಲ್ಲವನ್ನು ಮುಗಿಸ್ತೇನೆ ಅನ್ನುವ ಸಂಕಲ್ಪವನ್ನು ಮಾಡಬೇಕು. ನಾಳೆ ಪ್ರಥಮ ಪರೀಕ್ಷೆ ಆಗಿರೋದ್ರಿಂದ ಪ್ರಥಮ ಹೆಜ್ಜೆ ಚೆನ್ನಾಗಿ ಇಟ್ಟರೆ ಮತ್ತೆಲ್ಲ ಹೆಜ್ಜೆಗಳು ಸಲೀಸಾಗಿ ಇಡಲಿಕ್ಕೆ ಸಾಧ್ಯವಾಗುತ್ತೆ. ಆ ಕಾರಣಕ್ಕೆ ಎಲ್ಲ ವಿದ್ಯಾರ್ಥಿ ಮಿತ್ರರು ನಿಮ್ಮ ಎಲ್ಲ ಬೇಡದ ಯೋಚನೆಗಳನ್ನೆಲ್ಲ ಬದಿಗಿಟ್ಟು ನಾಳಿನ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ಗೊಂದಲಕ್ಕೊಳಗಾಗಬೇಡಿ. ವಿಷಯಗಳು ನಿಮಗೆ ಗೊತ್ತಿದೆ, ಅದನ್ನು ನೆನಪು ಮಾಡಿಕೊಳ್ಳಿ. ನಾಳೆ ಬೆಳಿಗ್ಗೆ ಸರಿಯಾದ ಸಮಯಕ್ಕೆ ಮನೆಯಿಂದ ಹೊರಡಿ. ಒಂದು ಮಾತಿದೆ, ಬೇಗ ಆರಂಭಿಸು, ನಿಧಾನವಾಗಿ ಚಲಿಸು, ಗುರಿಯನ್ನು ಸರಿಯಾದ ಸಮಯಕ್ಕೆ ಮುಟ್ಟು ಅಂತೇಳಿ. ಯಾವ ಕಾರಣಕ್ಕೂ ಬೆಳಿಗ್ಗೆ ಗಡಿಬಿಡಿ, ಗೊಂದಲ, ಗಲಾಟೆ ಯಾವುದಕ್ಕೂ ಆಸ್ಪದ ಇಲ್ಲದೆ ಪ್ರಶಾಂತ ಮನಸ್ಸಿನಿಂದ ಪರೀಕ್ಷೆಗೆ ಹೋಗಿ. ಬೆಳಿಗ್ಗೆ ಎದ್ದುಬಿಟ್ಟು ಒಂದು 5 ನಿಮಿಷ ಧ್ಯಾನ ಮಾಡಿ, ಪ್ರಾಣಾಯಾಮ ಮಾಡಿ, ಶಕ್ತಿ ಸಂಚಯವನ್ನು ಮಾಡಿಕೊಳ್ಳಿ. ಪರೀಕ್ಷೆಯ ಹಾಲನ್ನು ಮುಟ್ಟಿದ ಮೇಲೆ ನಿಮ್ಗೆ ಈಗಾಗಲೇ ನಾವು ಹೇಳಿದ್ದೀವಿ, ಒಂದು ಟಿಫಿನ್ ಕ್ಯಾರಿಯರ್ ಇರಲಿ, ಅದನ್ನು ತಿಂದು ಪರೀಕ್ಷೆಯ ಕೊಠಡಿ ಒಳಗೆ ಹೋಗಿ ಅಲ್ಲಿಯೂ ಕೂಡ ಧ್ಯಾನಾಸಕ್ತರಾಗಿ ಒಂದು 3 ನಿಮಿಷ 4 ನಿಮಿಷ ಕಣ್ಣು ಮುಚ್ಚಿಕೊಂಡು ಧ್ಯಾನಾಸಕ್ತರಾಗಿ ಅಂತ ಹೇಳ್ತಾ ನಾಳಿನ ಕನ್ನಡ ಪರೀಕ್ಷೆ ಅತ್ಯಂತ ಸುಲಭ ಆಗುತ್ತೆ. ನೀವು ಓದಿದ ಎಲ್ಲ ವಿಷಯಗಳು ನಿಮಗೆ ಅಲ್ಲಿ ನೆನಪಾಗುತ್ತೆ. ನೆನಪಾಗುವಂತಾಗಲಿ ಎಲ್ಲ ಶಿಕ್ಷಕರ ಪರವಾಗಿ ನಿಮಗೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಆರಂಭಿಕ ವಿಡಿಯೋವನ್ನು ನಿಮಗೆ ನೀಡ್ತಾ ಇದ್ದೇನೆ. ಧನ್ಯವಾದ.